ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಚಿಕನಲ್ಲಿ ಒಂದು ರೆಸಿಪಿ ಮಾಡೋಣ. ಚಿಕನಲ್ಲಿ ನನಗೆ ಚಿಕನ್ ಥೈಸ್ ಹಾಗೂ ವಿಂಗ್ಸ್ ನಂದು ಫೇವರೆಟ್ ಪಾರ್ಟ್ಸ್. ಸೊ ಇವತ್ತು ಚಿಕನ್ ವಿಂಗ್ಸಲ್ಲಿ ಸ್ವೀಟ್ ಚಿಲ್ಲಿ ಸಾಸ್ ಚಿಕನ್ ಫ್ರೈ ಮಾಡೋಣ. ಹಾಗಾದರೆ ಬನ್ನಿ ಶುರು ಮಾಡೋಣ. ನಾನಿಲ್ಲಿ 500 ಗ್ರಾಮ್ ಚಿಕನ್ ವಿಂಗ್ಸ್ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಉಪ್ಪು ಹಾಕಿ ತೊಳೆಯಿರಿ ವಿಂಗ್ಸನ್ನು. ಆನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಕ್ರಸ್ಟ್ ಹಾಕುವ. ಕರಿಮೆಣಸನ್ನು ಕುಟ್ಟಿ ಹಾಕೊಳ್ಳಿ. ಒಂದು ಟೇಬಲ್ ಸ್ಪೂನ್ ಫಿಶ್ ಸಾಸ್ ಹಾಕೊಳ್ತೇನೆ. ಫಿಶ್ ಸಾಸ್, ಹಾಫ್ ಲೆಮನ್. ಫಿಶ್ ಸಾಸಲ್ಲಿ ಉಪ್ಪು ಇರ್ತದೆ, ಸಾಲ್ಟ್. ಸೊ ನಾನಿಲ್ಲಿ ಎಕ್ಸ್ಟ್ರಾ ಸಾಲ್ಟ್ ಹಾಕೊಳ್ತಾ ಇಲ್ಲ. ನೀವು ನೋಡಿಕೊಂಡು ಬೇಕಂದ್ರೆ ನಿಮಗೆ ಉಪ್ಪು ಹಾಕೊಳ್ಬೋದು. ಈಗ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಇದನ್ನು ನಾವು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ ಇಡುವ. ಮ್ಯಾರಿನೇಟ್ ಆಗಲಿ ಅರ್ಧ ಗಂಟೆ. ಇಲ್ಲಿ ನಾನು ಚಿಕನ್ ಅನ್ನು ಡೀಪ್ ಫ್ರೈ ಮಾಡಲಿಕ್ಕೆ ಅಂತ ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಆಲ್ರೆಡಿ ಬಿಸಿಯಾಗಿದೆ. ಈಗ ನಾವು ಒಂದೊಂದು ಚಿಕನ್ ವಿಂಗ್ಸ್ ಅನ್ನು ಹಾಕೋಣ. ಒಂದು ಸೈಡ್ ಫ್ರೈ ಆಗಿದೆ. ಈಗ ನಿಧಾನಕ್ಕೆ ನಾವು ತಿರುಗಿಸಿ ಹಾಕೊಳ್ಳೋಣ. ವಿಂಗ್ಸ್ 2 ಸೈಡ್ಸ್ ಒಳ್ಳೆ ರೀತಿ ಫ್ರೈ ಆಗಿದೆ. ಸಾಕು, ತೆಗಿವ. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಬಟರ್ ಹಾಕೋಣ. ಸ್ವೀಟ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೋಣ. ಬಟರ್ ಮೆಲ್ಟ್ ಆಗಲಿ. ಫ್ಲೇಮ್ ನಾನು ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಸಾಸ್ ರೆಡಿ ಆಗಿದೆ. ಈಗ ನಾವು ಫ್ರೈ ಮಾಡಿದ ಚಿಕನ್ ವಿಂಗ್ಸ್ ಅನ್ನು ಹಾಕೋಣ. ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಬೇಕಂದ್ರೆ ಪುನಃ ನೀವು ಸ್ವಲ್ಪ ಸಾಸ್ ಹಾಕೊಳ್ಬೋದು, ಸ್ವೀಟ್ ಚಿಲ್ಲಿ ಸಾಸ್. ಸಾಸ್ ಒಳ್ಳೆ ರೀತಿ ಚಿಕನ್ಗೆ ಕೋಟ್ ಆಗಿದೆ. ನಮ್ಮ ಸ್ವೀಟ್ ಚಿಲ್ಲಿ ಸಾಸ್ ಚಿಕನ್ ವಿಂಗ್ಸ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.